ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದೊಂದು ಅನುಗ್ರಹ ಇರುವ ದಿನವಾಗಿದೆ. ದೇವರ ಒಳಿತು ಅನುಭವಿಸುವ, ಬಹಳ ಪ್ರಾರ್ಥಿಸುವ ಒಳ್ಳೆಯ ದಿನವಾಗಿದೆ. ನಮಗೆಲ್ಲರಿಗೂ ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ಇಂದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ಸಂರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಜೀವನದಲ್ಲಿ ಅನೇಕ ಅವಶ್ಯಕತೆಗಳಿಗೆ ವಾಕ್ಯ ಆಲಿಸುವವರು ಇದ್ದಾರೆ, ಅನೇಕ ತರ ನಿಯೋಗದಿಂದ ವಾಕ್ಯ ಆಲಿಸುವವರು ಇದ್ದಾರೆ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಈ ವ್ಯಕ್ತಿಯನ್ನು, ಈ ಕುಟುಂಬವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಅನುಗ್ರಹವು, ಸಹಾಯವು ಈ ಭವನದಲ್ಲಿ ಉಂಟಾಗಲಿ. ದೇವರ ಕರ ಈ ಆತ್ಮೀಯರಿಗೆ ಪ್ರಕಟಿಸಿರಿ. ಈ ವಾಕ್ಯವನ್ನು ಸಂತೋಷದಿಂದ ಕಳಿಸಿಕೊಡುವವರು ಇದ್ದಾರೆ. ನಿಮ್ಮಿಂದ ಯಾರು ಆಗಿದ್ದಾರೆ ವಾಕ್ಯವನ್ನು ಆಲಿಸುವುದು, ಅವರೆಲ್ಲರೂ ಅನುಗ್ರಹಿಸಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ನಿಮ್ಮ ಬಿಡುಗಡೆಗೆ ಶಕ್ತಿಯಾಗಿ, ಕಾರಣವಾಗಿ ಬದಲಾಗಲಿ. ದೇವರು ನಿಮ್ಮನ್ನು ಸಹಾಯ ಮಾಡಲಿ. ಇಂದಿನ ವಾಕ್ಯ ಆದಿಕಾಂಡ 6ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯವನ್ನು ಆಲಿಸೋಣ. ಜಗವಿಡೀ ಕೆಟ್ಟು ಹೋಗಿರುವುದನ್ನು ಕಂಡ ದೇವರು ನೋಹನಿಗೆ, ನರಮಾನವರೆಲ್ಲರಿಗೂ ಸರ್ವನಾಶವನ್ನು ತೀರ್ಮಾನಿಸಿದ್ದೇನೆ. ಜಗವೆಲ್ಲವೂ ಹಿಂಸಾಚಾರದಿಂದ ತುಂಬಿ ಹೋಗಿದೆ. ನಾನು ಅವರನ್ನು ಜಗದಲ್ಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯೊಂದನ್ನು ಮಾಡಿಕೋ. ಅದರ ತುಂಬ ಕೊಠಡಿಗಳಿರಲಿ. ಅದರ ಒಳಕ್ಕೂ ಹೊರಕ್ಕೂ ರಾಳ ಪದಾರ್ಥಗಳನ್ನು ಹಚ್ಚು. ಅದನ್ನು ಹೀಗೆ ಮಾಡು. ಪ್ರಿಯರೇ, ದೇವರ ವಾಕ್ಯ ಆಲಿಸಿ ದೇವರ ಚಿತ್ತದಂತೆ ನೋಹನು ಒಂದು ನಾವೆಯನ್ನು ಮಾಡಿದನು ಎಂದು ವಾಕ್ಯದಲ್ಲಿ ಆಲಿಸಿದ್ದೆವು. ಅದರ ನಂತರ ಏನಾಯಿತು ಎಂದು 7ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಲಿಖಿತವಾಗಿದೆ. ಆ ವಾಕ್ಯವನ್ನೊಮ್ಮೆ ಆಲಿಸೋಣ. ಜಲಪ್ರಳಯದ ಮಳೆ 40 ದಿನ ಭೂಮಿಯ ಮೇಲೆ ಒಂದೇ ಸಮನೆ ಸುರಿಯಿತು. ನೀರು ಹೆಚ್ಚುತ್ತಾ ನಾವೆಯನ್ನು ಮೇಲೆತ್ತಲು ಅದು ನೀರಿನ ಮೇಲೆ ತೇಲತೊಡಗಿತು. ಪ್ರಿಯರೇ, ಎಲ್ಲವೂ ನಾಶವಾದರೂ ದೇವರ ವಾಕ್ಯ ಆಲಿಸಿದ, ದೇವರ ಚಿತ್ತದ ಪ್ರಕಾರ ನಡೆದ ನೋಹನ ನಾವೆ ಜಲಪ್ರಳಯದಿಂದ ಮುಳುಗಿತು ಎಂದಲ್ಲ, ಮೇಲೆ ತೇಲಿತು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಇದು ಒಂದು ಪಾಠವಾಗಿದೆ. ದೇವರ ಮಾತಿನಲ್ಲಿ, ದೇವರ ವಚನದಲ್ಲಿ ನಿಲ್ಲುವ ವ್ಯಕ್ತಿಯ ಜೀವನದಲ್ಲಿ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆ ಸಹ ಆ ವ್ಯಕ್ತಿಗೆ ನಾಳೆಗಳ ಮೇಲೆ ಎತ್ತುತ್ತದೆ. ಆ ಸಮಸ್ಯೆ ಸಹ ವ್ಯಕ್ತಿಗೆ ಅನುಗ್ರಹವಾಗುತ್ತದೆ. ತಲೆ ಎತ್ತಿ ನಿಂತ ಬೆಟ್ಟಗಳು ಸಹ ನೀರಿನಲ್ಲಿ ಮುಳುಗಿ ಹೋದವು. ಆದರೆ ದೇವರ ಮಾತನ್ನು ಆಲಿಸಿದ ನೋಹನ ಆ ಮಾತಿನಲ್ಲಿ ಸೇರಿದ ಸಕಲ ಜೀವಚಲನಗಳು ನೀರಿನ ಮೇಲೆ ಆದವು. ಪ್ರಿಯರೇ, ನೀವು ಒಂದು ನಿಮಿಷ ಪ್ರಾರ್ಥಿಸಿ. ಕೆಲವರು ಯೋಚಿಸುತ್ತಾರೆ, ನನ್ನ ಜೀವನ ಮುಳುಗುವ ನಾವೆ ತರ ಇದೆ ಎಂದು, ನನ್ನ ಜೀವ ಪೂರ್ತಿಯಾಗಿ ಸಮಸ್ಯೆಯಿಂದ ತುಂಬಿದೆ ಎಂದು, ನನ್ನ ಜೀವನ ಸಾಲದಿಂದ ನಷ್ಟವಾಗುತ್ತಿದೆ, ಯಾಕಾಗಿದೆ ನಾನು ಜೀವಿಸುವುದು, ನಿರೀಕ್ಷೆಗಳೆಲ್ಲ ನಷ್ಟ ಉಂಟಾಯಿತಲ್ಲ ಎಂದು ಯೋಚಿಸುವವರು ಇದ್ದಾರೆ. ಪ್ರಿಯರೇ, ಹೀಗೆ ಯೋಚಿಸುವ ಅನೇಕ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನೋಡಬಹುದು. ಪ್ರಿಯರೇ, ನೋಹನ ಕಾಲದಲ್ಲಿ ನಾವೇ ಉಂಟು ಮಾಡಿದ್ದನ್ನು ಅನೇಕರು ವಿಷಯಗಳನ್ನು ಹೇಳಿ ತಮಾಷೆ ಮಾಡಿರಬಹುದು. ಆದರೆ ದೇವರ ವಾಕ್ಯ ಆಲಿಸಿ ದೇವರ ಚಿತ್ತವನ್ನು ಅನುಸರಿಸಿದ ನೋಹನ ಜೀವನ ಆ ದೊಡ್ಡ ಸಮಸ್ಯೆಯಲ್ಲಿ, ಪ್ರಳಯದಲ್ಲಿ ಆ ನೀರಿನ ಮೇಲೆ ತೇಲಿತು. ದೇವರ ಮಾತಿನಲ್ಲಿ ಜೀವಿಸುವ ಎಲ್ಲಿಯೂ ಯಾರು ಕುಗ್ಗಿ ಹೋಗುವುದಿಲ್ಲ, ನಾಶವಾಗಿ ಹೋಗುವುದಿಲ್ಲ. ಅವನನ್ನು ದೃಢಪಡಿಸುವ ಜಾಗದಲ್ಲಿ ಉನ್ನತವಾಗಿ ದೃಢಪಡಿಸುತ್ತಾರೆ. ದೇವರು ನಿಮ್ಮನ್ನು ಅನುಗ್ರಹದಲ್ಲಿ ದೃಢಪಡಿಸುತ್ತಾರೆ, ಒಳಿತನ್ನು ನೀಡುತ್ತಾರೆ, ಶ್ರೀಮಂತಿಗೆ ತಂದು ದೃಢಪಡಿಸುತ್ತಾರೆ, ಸೌಭಾಗ್ಯವನ್ನು ನೀಡುತ್ತಾರೆ, ಒಳ್ಳೆ ಭವನ ನೀಡಿ, ಒಳ್ಳೆ ಕೆಲಸವನ್ನು ನೀಡಿ, ಒಳ್ಳೆ ಭವಿಷ್ಯವನ್ನು ನೀಡಿ, ಒಳ್ಳೆ ಜೀವಮಾನವನ್ನು ನೀಡಿ ದೃಢಪಡಿಸುತ್ತಾರೆ. ನಮಗೆ ಪ್ರಾರ್ಥಿಸೋಣವೇ? ನನ್ನ ದೇವರೇ, ಈ ಕುಗ್ಗಿದ ಅವಸ್ಥೆಯಲ್ಲಿ ಇಂದು ನನ್ನ ಮುಂದೆ ಸಾಗುತ್ತಿರುವುದು ನೀವು ಆಗಿದೆ ಎಂದು ವಿಶ್ವಾಸಿಸುತ್ತೇನೆ. ಪ್ರಭುವೇ, ಇಂದಿನ ವಾಕ್ಯ ನಮಗೆ ಒಂದು ಹೆಜ್ಜೆ ಬೆಳೆಸುತ್ತದೆ, ಉನ್ನತಕ್ಕೆ ಏರಿಸುತ್ತದೆ. ಒಳ್ಳೆ ಒಂದು ದೇವರ ಅನುಗ್ರಹದಲ್ಲಿ ನನ್ನ ಜೀವನ ದೃಢಪಡಿಸುತ್ತಾರೆ. ನನ್ನ ಜೀವನ ಒಂದು ಸಮಸ್ಯೆಯಲ್ಲಿ ಕೆಳಗೆ ಹೋಗುವುದಿಲ್ಲ, ನಾಶವಾಗಿ ಹೋಗುವುದಿಲ್ಲ. ನನ್ನ ಜೀವನ ಅನುಗ್ರಹವಾಗುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ದೇವರೇ, ಇಂದು ಆಲಿಸಿದ ವಾಕ್ಯದಲ್ಲಿ ವಿಶ್ವಾಸಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ.
ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.